94 ಲಕ್ಷ ಕೋಟಿ ರೂಪಾಯಿ. ಅಬ್ಬಬ್ಬಾ, ಇದನ್ನು ಓದೋದಕ್ಕಾದರೂ ಆಗುತ್ತಾ? ಕೌಂಟ್ ಮಾಡೋದಕ್ಕೂ ಆಗೋದಿಲ್ಲ ಈ ಫಿಗರನ್ನು. 94 ಲಕ್ಷ ಕೋಟಿ, ಇದು ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ. ನೋಡಿ ಈ ನಂಬರ್ನ, ಈ 94 ಲಕ್ಷ ಕೋಟಿ, ಈ ನಂಬರ್ ನೋಡಿದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ. ಏನಪ್ಪ ಇದು ನಂಬರ್ ಹಾಕಿದಿರಿ ಅನ್ಬೋದು. ಇದು 94 ಲಕ್ಷ ಕೋಟಿ. ಇದು ಎಲಾನ್ ಮಸ್ಕ್ ಮಹಾ ಸಾಮ್ರಾಜ್ಯ, ಅವರ ಆದಾಯ. ಟೆಸ್ಲಾ ಕಾರ್ಗಳ ಕಿಂಗ್ ಎಲಾನ್ ಮಸ್ಕ್. ಕಣ್ಣು ಉಜ್ಜಿಕೊಂಡು ನೋಡಿದ್ರು ಕೂಡ ನಂಬೋಕ್ಕಾಗೋದಿಲ್ಲ. ಸಾಕ್ಷಾತ್ ಕುಬೇರ್ನಿಗೂ ಕೂಡ ತಲೆ ಸುತ್ತು ಬಿದ್ದೋಗೋದು ಗ್ಯಾರಂಟಿ. ವಿಶ್ವದ ಮೊದಲ ಟ್ರಿಲಿಯನೇರ್ ಪಟ್ಟಕ್ಕೆ ಏರ್ತಾ ಇರುವಂಥದ್ದು ಜಗತ್ತಿನಲ್ಲಿ. ನೋಡಿ, 9 4 9 5 0 5 0 0 0 0 ಮುಂದಕ್ಕೆ ಸೇರಿಸ್ಕೊಂಡು ಹೋದ್ರೆ ಎಷ್ಟು ಬೇಕಾದರೂ ಸೇರಿಸ್ಕೊಂಡು ಹೋಗಿ. ಆದರೆ ಆ ಪರಿಯಾದಂಥ ಒಂದು ಆದಾಯವನ್ನು ಹೊಂದಿದಾರ ಎಲಾನ್ ಮಸ್ಕ್ ಅಂತಂದರೆ ನಿಜವಾಗ್ಲೂ ಲಕ್ಷ್ಮೀ ಪುತ್ರನೇ ಕಣಯ್ಯ ನೀನು ಅಂತಾರಲ್ಲ ಹಾಗೆ. 94 ಲಕ್ಷ ಕೋಟಿ, ಇದು ಎಲಾನ್ ಮಸ್ಕ್ ಮಹಾ ಸಾಮ್ರಾಜ್ಯ. ಟೆಸ್ಲಾ ಕಾರ್ಗಳ ಅಧಿಪತಿ ಈತ, ಸ್ಪೇಸ್ ಎಕ್ಸ್ ರಾಕೆಟ್ಗಳ ಒಡೆಯ ಈತ. ಈ ಮನಿ ಪವರ್ ಅನ್ನುವಂಥದ್ದು ಬಹುಶಃ ಈತನ ಮನೆಯಲ್ಲೇ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸಿಬಿಟ್ಟಿದ್ದಾರೆ, ಕುಬೇರ ನೆಲೆಸಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ ಪ್ರಮಾಣದ ಇಡೀ ವಿಶ್ವದ, ಇಡೀ ಜಗತ್ತಿನ ಅತಿದೊಡ್ಡ ಶ್ರೀಮಂತ ಎಲಾನ್ ಮಸ್ಕ್. 16 ದೇಶಗಳನ್ನೇ ಸಾರಾಸಗಟಾಗಿ ಖರೀದಿಸಬಲ್ಲ ತಾಕತ್ತು ಈ ಎಲಾನ್ ಮಸ್ಕ್ ಇದೆ. ಜಗತ್ತಿನಲ್ಲಿರೋ ಪ್ರಮುಖ ದೇಶಗಳನ್ನೇ ಖರೀದಿಸಬಲ್ಲ ಅಪ್ರತಿಮ ಸಾಹುಕಾರ, ಅಂಥ ಅದೃಷ್ಟವಂತ ಈ ಎಲಾನ್ ಮಸ್ಕ್. ಆತನ ಆಸ್ತಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳನ್ನು ಕೊಂಡುಕೊಳ್ಳಬಹುದು ಅಷ್ಟಿದೆ. ತೈವಾನ್, ಐರ್ಲೆಂಡ್, ಸ್ವೀಡನ್ ದೇಶಗಳ ಬಜೆಟ್ ಮಸ್ಕ್ ಜೇಬಿನ ಚಿಲ್ಲರೆ ಕಾಸು. ಗೂಗಲ್, ಅಮೆಜಾನ್ ಮಾಲೀಕರೆಲ್ಲ ಒಂದಾದ್ರೂ ಕೂಡ ಮಸ್ಕ್ ರೇಂಜ್ಗೆ ಬರೋಕ್ಕಾಗೋದೇ. ವಿಶ್ವದ ಟಾಪ್ ಬಿಲಿಯನೇರ್ಸ್ ಆಸ್ತಿ ಒಂದ್ ಕಡೆ, ಎಲಾನ್ ಮಸ್ಕ್ ಆಸ್ತಿ ಒಂದ್ ಕಡೆ. ಟೆಕ್ ಪ್ರಪಂಚದ ದಿಗ್ಗಜರನ್ನು ಕೂಡ ನಡುಗಿಸುತ್ತೆ ಎಲಾನ್ ಮಸ್ಕ್ ಆಸ್ತಿ. 16 ದೇಶಗಳನ್ನೇ ಸಾರಾಸಗಟಾಗಿ ಖರೀದಿಸಬಲ್ಲಂತಹ ತಾಕತ್ತಿದು. ಜೂನ್ 2026ರ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ, ಬ್ಲೂಮ್ಬರ್ಗ್ ಪ್ರಕಾರ ಅವರ ಒಟ್ಟು ಆಸ್ತಿ ಮೌಲ್ಯ ಇದು 94 ಲಕ್ಷ ಕೋಟಿ. ಮಸ್ಕ್ ಅವರ ಸಂಪತ್ತಿನ ಬಹುಪಾಲು ಭಾಗ ಅವರು ಹೊಂದಿರುವಂಥ ಪ್ರಮುಖ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆಯಾದ ಸ್ಪೇಸ್ ಎಕ್ಸ್ ಮತ್ತು ಎಲೆಕ್ಟ್ರಿಕ್ ಕಾರು ತಯಾರಿಕಾ ಕಂಪನಿಯಿಂದ, ಟೆಸ್ಲಾ ಷೇರುಗಳಿಂದ ಬಂದಿದೆ. ಜಗತ್ತಿನ ಎಲ್ಲ ಸ್ಪೋರ್ಟ್ಸ್ ಟೀಮ್ಗಳು ಮಸ್ಕ್ ಜೇಬಿಗೆ ಫಿಕ್ಸ್. ಮಸ್ಕ್ ಮನಸ್ಸು ಮಾಡಿದ್ರೆ ಎಲ್ಲ ಕ್ರಿಕೆಟ್ ಮತ್ತು ಫುಟ್ಬಾಲ್ ಟೀಮ್ಗಳನ್ನು ಇವತ್ತೇ ಖರೀದಿ ಮಾಡಿಬಿಡಬಹುದು. ಜಗತ್ತಿನ ಎಲ್ಲ ಲೀಗ್ಗಳನ್ನು ತನ್ನ ಅಡಿಯಾಳಾಗಿ ಇರಿಸಿಕೊಳ್ಳಬಹುದು. ಅಂಥ ಕಿಂಗ್ ಈತ. ಜಗತ್ತಿನ ಆರ್ಥಿಕತೆ ದಿಕ್ಕನ್ನೇ ಬುಡಮೇಲು ಮಾಡಬಲ್ಲ, ಬದಲಿಸಬಲ್ಲಂಥ ವ್ಯಕ್ತಿ. ಮಂಗಳ ಗ್ರಹದ ಮೇಲೆ ಕಣ್ಣಿಟ್ಟಿರೋ ಕ್ರೇಜಿ ಸೈಂಟಿಸ್ಟ್, ಸ್ಪೇಸ್ ಎಕ್ಸ್ ರಾಕೆಟ್ ಕಂಪನಿಯ ಮಹಾ ಒಡೆಯ ಈ ಎಲಾನ್ ಮಸ್ಕ್. ಮನುಷ್ಯರನ್ನ ಮಂಗಳ ಗ್ರಹಕ್ಕೆ ಕಳಿಸೋದಕ್ಕೆ ಸ್ಕೆಚ್ ಹಾಕಿರುವಂತಹ ಅದ್ಭುತ ಮಾಂತ್ರಿಕ. ಬ್ಯಾಟರಿ ಕಾರ್ಗಳ ಸಾಮ್ರಾಟ, ಟೆಸ್ಲಾ ಕಂಪನಿಯ ಸೃಷ್ಟಿಕರ್ತ. ಜಗತ್ತಿನ ನಂಬರ್ 1 ಎಲೆಕ್ಟ್ರಿಕ್ ಕಾರ್ ಕಂಪನಿ ಟೆಸ್ಲಾದ ರಿಯಲ್ ಹೀರೋ ಈ ಮಸ್ಕ್. ಪೆಟ್ರೋಲ್ ಡೀಸೆಲ್ ಬಿಟ್ಟು ಜಗತ್ತನ್ನೇ ಬ್ಯಾಟರಿ ಕಡೆ ತಿರುಗಿಸಿದ ಮಹಾ ಮೇಧಾವಿ ಈತ. ಡ್ರೈವರ್ ಇಲ್ಲದೆ ಓಡೋ ಆಟೋಮ್ಯಾಟಿಕ್ ಕಾರುಗಳನ್ನ ಸೃಷ್ಟಿಸಿದ ಕ್ರೇಜ್ ಮೈಂಡ್ ಈತನದ್ದು. ಟ್ವಿಟರ್ ಅನ್ನ 44 ಬಿಲಿಯನ್. ಈತ ಎಲಾನ್ ಮಸ್ಕ್ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. 16 ದೇಶಗಳನ್ನ ಸಾರಾಸಗಟಾಗಿ ಖರೀದಿಸಬಲ್ಲಂತಹ ತಾಕತ್ತು ಈತನಿಗಿದೆ. ಜಗತ್ತಿನ ಎಲ್ಲ ಸ್ಪೋರ್ಟ್ಸ್ ಟೀಮ್ಗಳು ಮಸ್ಕ್ ಜೇಬಿಗೆ ಫಿಕ್ಸ್ ಅನ್ನುವಂಥ ಒಂದು ರೀತಿಯಲ್ಲಿರುವಂಥದ್ದು ಈತನ ಶ್ರೀಮಂತಿಕೆ. ಜಗತ್ತಿನ ಎಲ್ಲ ಲೀಗ್ಗಳನ್ನು ತನ್ನ ಅಡಿಯಾಳಾಗಿ ಇರಿಸಿಕೊಳ್ಳಬಲ್ಲ ಕಿಂಗ್ ಅಂತಂದರೆ ಈತ. ಮತ್ತು ಜಗತ್ತಿನ ಆರ್ಥಿಕತೆ ದಿಕ್ಕನ್ನು ಬದಲಿಸಬಲ್ಲ ಶಕ್ತಿಯಾಗಿ ಅಬ್ಬರಿಸ್ತಾ ಇರುವಂಥದ್ದು ಈ ಎಲಾನ್ ಮಸ್ಕ್. ಅದರ ಜೊತೆಗೆ ಮಂಗಳ ಗ್ರಹದ ಮೇಲೆ ಕಣ್ಣಿಟ್ಟಿರೋ ಕ್ರೇಜಿ ಸೈಂಟಿಸ್ಟ್ ಎಲಾನ್ ಮಸ್ಕ್ ಅಂತಲೇ ಕರೆಯಲಾಗುತ್ತೆ. ಸ್ಪೇಸ್ ಎಕ್ಸ್ ರಾಕೆಟ್ ಕಂಪನಿಯ ಮಹಾ ಒಡೆಯ ಈ ಎಲಾನ್ ಮಸ್ಕ್. ಮನುಷ್ಯರನ್ನ ಮಂಗಳ ಗ್ರಹಕ್ಕೆ ಕಳಿಸೋದಕ್ಕೆ ಸ್ಕೆಚ್ ಹಾಕಿರೋ ಅದ್ಭುತ ಮಾಂತ್ರಿಕ. ಮತ್ತೆ ನೋಡಿ, ಜಗತ್ತಿನ ನಂಬರ್ 1 ಎಲೆಕ್ಟ್ರಿಕ್ ಕಾರ್ ಕಂಪನಿ ಟೆಸ್ಲಾದ ರಿಯಲ್ ಹೀರೋ. ಪೆಟ್ರೋಲ್ ಡೀಸೆಲ್ ಬಿಟ್ಟು ಜಗತ್ತನ್ನೇ ಬ್ಯಾಟ್ರಿ ಕಡೆ ತಿರುಗಿಸಿದಂತಹ ವ್ಯಕ್ತಿ. ಡ್ರೈವರ್ ಇಲ್ಲದೆ ಓಡೋ ಆಟೋಮ್ಯಾಟಿಕ್ ಕಾರ್ಗಳನ್ನು ಸೃಷ್ಟಿ ಮಾಡಿದಾತ. ಟ್ವಿಟರ್ ಅನ್ನು $44 ಬಿಲಿಯನ್ ಕೊಟ್ಟು ಖರೀದಿ ಮಾಡಿದ ಧೀರ. ಟ್ವಿಟರ್ ಹೆಸರನ್ನ ರಾತ್ರೋರಾತ್ರಿ ಎಕ್ಸ್ ಅಂತ ಬದಲಿಸಿ ಹವಾ ಸೃಷ್ಟಿ ಮಾಡಿದ ಕಿಲಾಡಿ. ಮೊದಲು ನೋಡಿ, ಟ್ವಿಟರನ್ನು ಆತ ಎಕ್ಸ್ ಅಂತ ಬಿಂಬಿಸಿದ್ದು ಅಥವಾ ಬದಲಿಸಿದ್ದು. ಮನುಷ್ಯನ ಮೆದುಳಿಗೆ ಚಿಪ್ಪು ಹಾಕಿ ಕ್ರಾಂತಿ ಮಾಡ್ತಿರೋ
ಜೀನಿಯಸ್ ಅಂತಲೇ ಕರೆಸ್ಕೊಳ್ಳೋದು ಈ ಎಲಾನ್ ಮಸ್ಕ್.